ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 9, 2025, ಡಿಸೆಂಬರ್ 9 ಅಂದ್ರೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ. ಇವತ್ತು ನಾವು ಸಂಜೆ 8:30 9:15 ಇಲ್ಲಿ ನಾವು ಬೆಂಗಳೂರಿನ ಪ್ರಖ್ಯಾತ ಅಥವಾ ಕುಖ್ಯಾತ ಅನ್ನುವಂತಹ ಪರಪ್ಪನಗರ ಜೈಲು ಬಳಿ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ನಡುರಾತ್ರಿಯಲ್ಲಿ ನೆಲಮಂಗಲ ಪೊಲೀಸ್ ಠಾಣೆಯ ಪೊಲೀಸರು ಅವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚಿಕ್ಕಬಾಲದಕೆರೆಗೆ ಹೋಗಿ ಅಲ್ಲಿ ನಮ್ಮ ಪಕ್ಷದ 2 ಸೈನಿಕರನ್ನ, ಅಶೋಕ್ ಮತ್ತೆ ಮುತ್ತುರಾಜು ಅವರನ್ನ ನಡುರಾತ್ರಿಯಲ್ಲಿ ಹಳ್ಳಿಯಲ್ಲಿ ಬಂಧಿಸಿ ಕರ್ಕೊಂಡು ಬಂದು ನಿನ್ನೆ ಅವರಿಗೆ ಕೋರ್ಟಲ್ಲಿ ಇಂಟರಿಮ್ ಬೇಲು ರಿಜೆಕ್ಟ್ ಆದ ಕಾರಣ ಅವರನ್ನ ನಿನ್ನೆ ರಾತ್ರಿ ಇಲ್ಲಿ ಪರಪ್ಪನಗರ ಜೈಲಿಗೆ ಬಿಡಲಾಯಿತು. ಈ ಬಂಧಿತರಾಗಿರೋರು ಏನು ರಾಜು ಮತ್ತೆ ಅಶೋಕ್, ಇವರು ಕೊಲೆಗಡುಕರಲ್ಲ, ಅತ್ಯಾಚಾರಿಗಳಲ್ಲ, ಭಯೋತ್ಪಾದಕರಲ್ಲ, ಆತಂಕವಾದಿಗಳಲ್ಲ. ಅವರು ಕೆಆರ್ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದುಕೊಂಡು ಒಂದು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತವಾದ ನಾಡನ್ನ ಕಟ್ಟಬೇಕು, ಸಮಾಜದಲ್ಲಿ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು, ನಾವು ಮತ್ತು ನಮ್ಮ ತರ ಇರುವಂತಹವರು ಘನತೆಯಿಂದ ಬದುಕಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಸೈನಿಕರು ಇವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಬೆಂಗಳೂರಿನಿಂದ ಅವರು ಊರಿಗೆ ಹೋಗ್ತಿದ್ದಾಗ ಹುಳಿಯಾರಿಗೆ, ಅಶೋಕ್ ಅವರ ಊರು ಹುಳಿಯಾರಿ ಇರುವಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ದಾರಿಯಲ್ಲಿ ನೆಲಮಂಗಲದ ಹತ್ರ ಒಂದು ಸರ್ಕಾರಿ ವಾಹನ ಹೋಗ್ತಾ ಇರುತ್ತೆ. ಎಲ್ಲಿ ಯಾವುದೋ ಒಂದು ಕಡೆಗೆ, ಆ ಕಡೆ ಉತ್ತರ ತುಮಕೂರು ಕಡೆಗೆ. ಅದು ಯಾಕೋ ಇವರಿಗೆ ಸಸ್ಪಿಷಿಯಸ್ ಆಗುತ್ತೆ. ಯಾಕೆ ಈ ಸರ್ಕಾರಿ ವಾಹನ ಬೆಂಗಳೂರಲ್ಲಿ ಇರುವಂಥದ್ದು ಈ ಕಡೆಗೆ ಹೋಗ್ತಾ ಇದೆ? ಇದು ಭಾನುವಾರ ರಜಾ ದಿವಸ ಇವರು ಮೋಜು ಮಸ್ತಿ ಮಾಡೋದಕ್ಕೆ ಎಲ್ಲ ಹೋಗ್ತಾರೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿರಬಹುದು. IAS, IPS, ನಿವೃತ್ತ IPS ಆಫೀಸರ್ಗಳೆಲ್ಲ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 3-4 ತಿಂಗಳ ಹಿಂದೆ ಟೋಲ್ಗಳಲ್ಲಿ ಮಾಡಿದಂತಹ ಸರ್ಕಾರಿ ವಾಹನಗಳ ದುರುಪಯೋಗದ ಬಗ್ಗೆ ಮಾಡಿದಂತಹ ಅಭಿಯಾನವನ್ನ ನೀವೆಲ್ಲ ನೋಡಿದ್ದೀರಾ. ಲಕ್ಷಾರು ಲಕ್ಷ ಜನ ನೋಡಿದ್ದಾರೆ. IAS, IPS ಆಫೀಸರ್ಗಳು ಕೂಡ ತಮ್ಮ ಸರ್ಕಾರ ತಮಗೆ ಕೊಟ್ಟಿರುವಂತಹ ಸರ್ಕಾರಿ ಕೆಲಸಕ್ಕಾಗಿ ಕೊಟ್ಟಿರುವಂತಹ ವಾಹನವನ್ನ ತಮ್ಮ ಮೋಜು ಮಸ್ತಿ ಶೋಕಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದದನ್ನ. ಹಾಗಾಗಿ ಅದೇ ತರಕ್ಕೆ ಇವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರಾ ಅಂತ ಅವರನ್ನ ದಾರಿಲಿ ಹೋಗುವಾಗ ಸ್ವಲ್ಪ ಸೇಡಿಗೆ ಹಾಕೊಳ್ಳಿಕ್ಕೆ ಮಾತಾಡಿಸ್ಬೇಕು ಅಂತ ಹೇಳಿ ನಿಲ್ಲಿಸಿ ಬಹಳ ವಿನಯದಿಂದ ಅಲ್ಲಿದ್ದಂಥವ್ರು, ವಿಶೇಷವಾಗಿ ಅಶೋಕ್ ಮತ್ತೆ ಮುತ್ತುರಾಜು ಬಹಳ ವಿನಯದಿಂದ ವಿಚಾರಿಸಿದ್ದಾರೆ. ಆದರೆ ಆ ಸರ್ಕಾರಿ ವಾಹನವನ್ನ ಬಳಸುವಂತ ಸಂದರ್ಭದಲ್ಲಿ ಇರಬೇಕಾದಂತಹ ದಾಖಲೆಗಳಿಲ್ಲ. ಅದೇನೋ ಇನ್ವರ್ಡ್ ಔಟ್ವರ್ಡ್ ಅಥವಾ ಇನ್ನೇನೇನೋ ಎಲ್ಲಿಂದ ಎಲ್ಲಿಗೆ ಹೋಗೋದು ಆ ತರದ ಮಾಹಿತಿಗಳಲ್ಲಿ ಇರಲಿಲ್ಲ. ಆದ್ರೂ ಸಹ ಅವರು ಮಾತನಾಡಿ ಇಲ್ಲ, ನಾವು ಬೆಳಗಾಂ ಹೋಗ್ತಾ ಇದೀವಿ, ಸರ್ಕಾರಿ ಕೆಲಸಕ್ಕೆ ಹೋಗ್ತಾ ಇದೀವಿ, ಅಂದ್ರೆ ಅಲ್ಲಿ ಸೆಷನ್ ನಡೆಯೋ ಅಧಿವೇಶನ ಶುರುವಾಗ್ತಾ ಇದೆ, ವಿಧಾನ ಪರಿಷತ್ತಿನ ಅಧಿವೇಶನ, ಆ ಕೆಲಸದ ನಿಮಿತ್ತ ಹೋಗ್ತಾ ಇದೀವಿ ಅಂತ ಹೇಳಿದ್ಮೇಲೆ ಅವರು ಅಲ್ಲಿಂದ ಅವ್ರನ್ನ ಬಿಟ್ಟು ಇವ್ರು ಬರ್ತಾರೆ. ನಾನು ಅದನ್ನ ವಿಡಿಯೋ ನೋಡಿಲ್ಲ, ಆದ್ರೆ ನೋಡಿದಂತ ಹೇಳೋದು ಬಹಳ ಜವಾಬ್ದಾರಿಯಿಂದ ಮತ್ತು ಅಷ್ಟೇ ಸೌಜನ್ಯದಿಂದ ಕೆಆರ್ಎಸ್ ಪಕ್ಷದ ಈ ಸೈನಿಕರು ವರ್ತಿಸಿದ್ದಾರೆ. ಅದನ್ನ ಅವರು ಯಾವ ಪೇಜ್ ಅಲ್ಲಿ ಲೈವ್ ಕೂಡ ಮಾಡಿದ್ದಾರೆ. ಆ ಲೈವ್ ಅಲ್ಲಿ ಇಷ್ಟೇ, ಇನ್ಯಾವ ಗಲಾಟೆ ಇಲ್ಲ, ಕೆಟ್ಟ ಮಾತಿಲ್ಲ, ಹಲ್ಲೆ ಇಲ್ಲ, ಏನೂ ಇಲ್ಲ. ಅವರನ್ನ ನಿಲ್ಲಿಸಿ ಸೈಡಿಗೆ ಬನ್ನಿ ಅಂತ ಹೇಳಿ ಬಹುಶಃ ಅವ್ರಿಗೆ ಹತ್ರ ಮಾತಾಡಿದರೆ ಎಲ್ಲವೂ ಅಲ್ಲಾಗಿರುವಂತದ್ದು ವಿಡಿಯೋ ರೆಕಾರ್ಡ್ ಆಗಿದೆ. ಆದರೆ ಆ ವಾಹನದಲ್ಲಿರುವಂತಹ ದೊಡ್ಡ ಮನುಷ್ಯರು ಅಲ್ಲಿಂದ ಮುಂದೆ ಸಿಗುವಂತಹ ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೆಆರ್ಎಸ್ ಪಕ್ಷದವರು ನಮ್ಮನ್ನ ಈ ತರಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ನಮಗೆ ಅಡ್ಡ ಹಾಕಿದ್ದಾರೆ, ಇನ್ನೊಂದು ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಇಲ್ಲೊಂದು ಕೊಲೆ ಆಗಿದೆ, ಇಲ್ಲೊಂದು ಕಳ್ಳತನ ಆಗಿದೆ, ಇಲ್ಲೊಂದು ಡಕಾಯಿತಿ ಆಗಿದೆ, ಇಲ್ಲಿ ಯಾರೋ ಭಯೋತ್ಪಾದಕರಿದ್ದಾರೆ ಅಂದ್ರೂ ಕರ್ನಾಟಕದಲ್ಲಿ ಪೊಲೀಸರು ಏನು ಆರಾಮಾಗಿರ್ತಾರೆ. ಆದ್ರೆ ಕೆಆರ್ಎಸ್ ಪಕ್ಷದವ್ರ ಮೇಲೆ ದೂರು ಬಂದಿದೆ ಅಂದ್ರೆ ಸಾಕು, ಏನು ಮೈಯೆಲ್ಲ ಮಿಂಚಿನ ಸಂಚಾರ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ಅದು ಘಟನೆ ನಡೆದಿರುವಂತಹ ನೆಲಮಂಗಲ ಪೊಲೀಸ್ ಠಾಣೆಗೆ ಕಳಿಸಿ ನೆಲಮಂಗಲದ ಪೊಲೀಸರು ರಾತ್ರಿ ಎದ್ದು ಅವ್ರದ್ದು ಯಾವ ನಂಬರ್ ಏನು ಅಂತೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರ ಫೋನ್ಗಳನ್ನ ಟ್ರ್ಯಾಕ್ ಮಾಡಿ ತಮ್ಮ ವ್ಯಾಪ್ತಿಯಲ್ಲದ, ತಮ್ಮ ಜಿಲ್ಲೆಯಲ್ಲದ 3ನೇ ಜಿಲ್ಲೆ ನೆಲಮಂಗಲ ಎಲ್ಲಿ ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವ್ರು ಹೋಗಿರೋದು ಚಿಕ್ಕನಾಯಕನಹಳ್ಳಿ ದಾಟಿಕೊಂಡು ಹೊಸದುರ್ಗ ಜಿಲ್ಲೆ, ಚಿಕ್ಕಬಾಲದಕೆರೆ, ಅಲ್ಲಿ ಚಿತ್ರದುರ್ಗ ಜಿಲ್ಲೆ. ಈ ತಮ್ಮ ಜಿಲ್ಲೆಯಿಂದ ವ್ಯಾಪ್ತಿಯನ್ನ ಮೀರಿ ಹೋಗಿ ಅಲ್ಲಿ ನಡುರಾತ್ರಿಯಲ್ಲಿ ಹೋಗಿ ಇವ್ರನ್ನ ಯಾರು ಅಂತ ಪತ್ತೆ ಹಚ್ಚಿ ಅಲ್ಲಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ.
ಆ ನಡುರಾತ್ರಿಯಲ್ಲಿ ಊರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಮೂರ್ಖರು ನನ್ನ ಪ್ರಕಾರ. ಎಂತಹ ಎಕ್ಸ್ಪ್ಲೋಸಿವ್ ಸಿಚುಯೇಷನ್. ಆದ್ರೆ KRS ಪಕ್ಷದವ್ರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಬಹಳ ಜವಾಬ್ದಾರಿಯಿಂದ ಸುಮಾರು 1-1.5 ಗಂಟೆ ಮಾತನಾಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಈ ತರದ ಅಹಿತಕರ ಘಟನೆಗಳಾಗಿರೋದು ಪೊಲೀಸರ ಉಪೇಕ್ಷೆಯಿಂದನೋ ಅಥವಾ ಪೊಲೀಸರು ಆಲೋಚನೆ ಮಾಡದೆ ನಡೆದಿರೋದು. ಎಷ್ಟೋ ಊರುಗಳಲ್ಲಿ ಈ ತರ ಪೊಲೀಸರು ಹೋದಾಗ ಅನೇಕ ಹಿಂಸಾತ್ಮಕ ಘಟನೆಗಳು ನಡೆದಿವೆ. ಹಾಗಾಗಿ ಅಂತಹ ಏನಿತ್ತೋ ದರ್ದಿತ್ತೋ ತಲೆ ಓಡ್ಲಿಲ್ವ. ರಾತ್ರಿ ಏನು ಟೆರರಿಸ್ಟ್ಗಳಿದ್ದಾರೆ ಇಲ್ಲಿ ಅಂದ್ರೆ ಬಹುಶಃ ರಾತ್ರಿ ಹೊತ್ತು ನಮ್ಮ ಪೊಲೀಸರು ಈ ಮಟ್ಟಕ್ಕೆ ಹೋಗೋದಿಲ್ಲ. ಆದ್ರೆ ಈ KRS ಪಕ್ಷದವರು ಅವರಿಗೆ ಟೆರರಿಸ್ಟ್ಗಳ ತರ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಎತ್ತಾಕೊಂಡು ಬಂದು ಅವರನ್ನ ನಿನ್ನೆ ಮಧ್ಯಾಹ್ನ ನೆಲಮಂಗಲ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ಅದು ಬೇರೆ ಬೇರೆ ಏನೇನೋ ನೋಡುದು. ನಿನ್ನೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಜಡ್ಜು ನಿನ್ನೆ ಮಧ್ಯಂತರ ಜಾಮೀನನ್ನು ಅವ್ರನ್ನ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ತಿರಸ್ಕರಿಸಿದ್ದಾರೆ. ಇವತ್ತಿಗೆ ಅಬ್ಜೆಕ್ಷನ್ಸ್ಗೆ ಅಂದ್ರೆ ನಮ್ಮವರು ಕೇಳಿದಂತಹ ಮನವಿಗೆ ನಮ್ಮ ವಕೀಲರು ಇವತ್ತು ಅಬ್ಜೆಕ್ಷನ್ಸ್ ಹಾಕಿ ಅಂತ ಪಿಪಿಗೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ನೆನ್ನೆ ಹೇಳಿದ್ರಂತೆ. ಪಿಪಿ ಅದು ಏನು ಸಂದರ್ಭದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಹಾಕದೇ ಇದ್ದ ಕಾರಣಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಇವತ್ತು ಹಾಕ್ತೀವಿ ಅಂತ ಅವ್ರಿಗೆ ಸಮಯ ಕೊಡಲಾಯಿತು. ನಿನ್ನೆ ಅದೇ ಕಾರಣಕ್ಕಾಗಿ ರಿಜೆಕ್ಟ್ ಆದ ಕಾರಣಕ್ಕಾಗಿ ರಾಜು ಮತ್ತೆ ಅಶೋಕ್ರನ್ನ ಇಲ್ಲಿಯ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಯಿತು. ಇವತ್ತು ಬೆಳಗ್ಗೆ ಕೇಸ್ ಬಂತು. ಪಿಪಿ ಅಬ್ಜೆಕ್ಷನ್ಸ್ ಹಾಕಿದ್ರು. ನಮ್ಮ ನೆಲಮಂಗಲದಲ್ಲಿರುವಂತಹ ಒಬ್ಬ ನ್ಯಾಯವಾದಿ, ಹಿರಿಯ ನ್ಯಾಯವಾದಿಗಳು ಸಿದ್ದಯ್ಯ ಅಂತ, ಸಿದ್ದಯ್ಯ ತಾನೆ, ಸಿದ್ದಯ್ಯನವ್ರು ನಾವು ಮೊನ್ನೆ ಹೋಗಿದ್ವಿ, ಅವರೇ ಅಲ್ವಾ? ಸಿದ್ದಯ್ಯ ಮತ್ತೆ ಶಾಂತ ಅವರು ಇವತ್ತು ವಾದ ಮಾಡಿ ನ್ಯಾಯಮೂರ್ತಿಗಳು ಸಹ ಇದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಇವತ್ತು ಅವರಿಗೆ ಜಾಮೀನನ್ನ ಕೊಟ್ಟಿದ್ದಾರೆ. ರೆಗ್ಯುಲರ್ ಬೇಲ್, ಇದು ಮಧ್ಯಂತರ ಜಾಮೀನಲ್ಲ, ರೆಗ್ಯುಲರ್ ಬೇಲ್. ಯಾಕಂದ್ರೆ ಮಧ್ಯಂತರ ಜಾಮೀನು ಆಗಿದ್ರೆ ನೆನ್ನೆ ಆಗ್ತಾ ಇತ್ತು. ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದ್ದಾರೆ. ಆದ್ರೆ ಅದು 6:45ಗೆ ಜೈಲಿಗೆ ಮಾಹಿತಿ ಬಂದಿದೆಯಂತೆ. ನಾವು ಹಿಂದೆ ರಘು ಜಾಣಗೆರೆ ಅವರ ಸಮೇತ 6 ಜನ ಅರೆಸ್ಟ್ ಆಗಿದ್ದಾಗ ಇದೇ ರೀತಿಲಿ ಬಂದು ರಾತ್ರಿ 9:30-10 ಗಂಟೆನಲ್ಲಿ ಅವ್ರು ಜೈಲಿಂದ ಹೊರಗೆ ಬಂದ್ರು. ಮತ್ತು ಸುಮಾರು ಇದೇ ಸಮಯದಲ್ಲಿ ಹಾಗೇನೆ ಇವತ್ತು ಬಿಡ್ತಾರೆ ಅಂತ ನಾವು ಇಲ್ಲಿ ಬಂದ್ವಿ. ಆದರೆ ದುರದೃಷ್ಟವಶಾತ್ ಬೇರೆ ಬೇರೆ ಜೈಲುಗಳಲ್ಲಿರುವಂತಹ ಅಕ್ರಮಗಳು, ಭ್ರಷ್ಟಾಚಾರ ನಮ್ಗೆ ಗೊತ್ತಿದೆಲ್ಲ. ಎಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲಿ ನ್ಯಾಯ ಇದೆ, ಎಲ್ಲಿ ಭ್ರಷ್ಟಾಚಾರ ಇಲ್ಲ. ಹಾಗಾಗಿ ಇತ್ತೀಚೆಗೆ ಜೈಲುಗಳ ಸುಧಾರಣೆಯ ವಿಚಾರವಾಗಿ ಬಹಳಷ್ಟು ಗಾಂಜಾ ಅದು ಇದು ಏನೇನೋ ಸಿಕ್ಕಿದ ಕಾರಣಕ್ಕೆ ಮೊಬೈಲ್ಗಳು ಇಲ್ಲಿ ಜನ ಅದೊಂದು ವಿಚಾರ ಹೇಳಬೇಕು. ಹೊಸ ರೋಡಲ್ಲಿ ಜೈಲು ಸುತ್ತಮುತ್ತ ಇರೋ 2 ಕಿಲೋಮೀಟರ್ ಏರಿಯಾದಲ್ಲಿ ನಮಗೂ ನಾವಿಲ್ಲಿ ಯಾಕೆ ಬರ್ತಾ ಇದೀವಿ? ಸುಮಾರು ಜೈಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಯಾಕೆ ಇಷ್ಟು ದೂರ ಬಂದಿದ್ದೀವಿ? ಜೈಲಿನ ಹತ್ತಿರದಲ್ಲಿ ಇಂಟರ್ನೆಟ್ ಇಲ್ಲ, ಫೋನು ಇಲ್ಲ. ಆದ್ರೆ ಜೈಲೊಳಗಡೆ 50-60 ಫೋನ್ಗಳು ಸಿಗುತ್ತೆ. ಅವ್ರಿಗೆ ಹೇಗೆ ನೆಟ್ವರ್ಕ್ ಸಿಗುತ್ತೆ? ಇದಂತೂ ಪರಮಾಶ್ಚರ್ಯ. ಜೈಲ್ ಹೊರಗಡೆನೆ, ಜೈಲ್ ಸುತ್ತಮುತ್ತನೇ ನೆಟ್ವರ್ಕ್ ಇಲ್ಲ. 1 ಕಿಲೋಮೀಟರ್ ದೂರ ಬಂದಿದ್ದೀವಿ. ಆದ್ರೆ ಜೈಲಲ್ಲಿ ಮಾತ್ರ 50-60 ಮೊಬೈಲ್ ಫೋನ್ಗಳು. ಮತ್ತೆ ಅವ್ರದ್ದು ಹೆಂಗ್ ಕೆಲಸ ಮಾಡುತ್ತೆ? ಯಾಕೆ ಇಟ್ಕೊಂಡಿದ್ದಾರೆ? ಜೈಲಲ್ಲಿ ಮೊಬೈಲ್ ಕೆಲಸ ಮಾಡಲ್ಲ ಅಂದ್ರೆ ಆ ಖೈದಿಗಳು, ಅಲ್ಲಿ ಅಪರಾಧ ಕೃತ್ಯ ಎಸಗಿರುವಂತವ್ರು ಅಥವಾ ಆರೋಪಿತರು, ಅವ್ರು ಏನಕ್ಕೆ ಬಳಸ್ತಾರೆ ಅದನ್ನ? ಸೊ ಹಾಗಾಗಿ ಇಲ್ಲೇನೋ ಒಂದು ದೊಡ್ಡ ಪಿತೂರಿ ಇದೆ. ಅವರೂ ಸಹ ಇಂತಿಂಥ ಟೈಮಲ್ಲಿ ಅದನ್ನ ಎನೇಬಲ್ ಮಾಡಬಹುದು, ಆ ಜಾಮರ್ಗಳನ್ನ ಇದು ಮಾಡಬಹುದು. ಮತ್ತೆ ಇಲ್ಲಿರುವಂತಹ ಜನರ ಮೂಲಭೂತ ಹಕ್ಕಾಗಿದೆ ಇವತ್ತು ಮೊಬೈಲ್ ಬಳಸುವ ಮೊಬೈಲ್ ಅನ್ನುವಂಥದ್ದು. ಅದನ್ನು ಸಹ ನಮ್ಮ ಜೈಲಿನ ಅಧಿಕಾರಿಗಳು ಕಿತ್ತಿಟ್ಕೊಂಡಿದ್ದಾರೆ. ಬಹುಶಃ ಇದು ಕಾನೂನು ಬಾಹಿರ. ಯಾರಾದ್ರೂ ಹೈಕೋರ್ಟ್ಗೆ ಇಲ್ಲಿರುವಂತವ್ರು ಇವತ್ತು ಫೋನ್ ಇಲ್ಲ ಅಂದ್ರೆ ಫೋನ್ ಪೇ ಆಗಲಿ, ಗೂಗಲ್ ಪೇ ಆಗಲಿ, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ, ವ್ಯವಹಾರಗಳೇ ಇಲ್ಲ. ಜೈಲಿನವರೇ ಒಂದು ನಡೆಸ್ತಾ ಇದ್ದಾರೆ. ಅಲ್ಲಿ ಇದು ಯಾವುದೋ ಒಂದು ಆಚೆ ಒಂದು ಟೀ ಶಾಪ್, ಬೇಕರಿ ನಡೆಸ್ತಿದ್ದಾರೆ. ಅಲ್ಲಿ ನೋ ಫೋನ್ ಪೇ, ಕ್ಯಾಶ್ ಓನ್ಲಿ. ಕರ್ನಾಟಕದಲ್ಲೇ ಅಲ್ಲ, ದೇಶದಲ್ಲೇ ಎಲ್ಲೂ ನೋಡಿಲ್ಲ ನಾವು ನೋ ಫೋನ್ ಪೇ, ಕ್ಯಾಶ್ ಓನ್ಲಿ ಅನ್ನುವಂಥದ್ದು. ಯಾಕೆ? ಅಲ್ಲಿ ಫೋನ್ ಪೇ ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು. ನೆಟ್ವರ್ಕ್ ಅವ್ರು ಹಾಕ್ತಾ ಇರ್ತಾರೆ, ಅಲ್ಲಿ ಬರೋದೇ ಇಲ್ಲ. ಹಾಕಿದೀನಿ ಅಂತ ತೋರಿಸ್ತಾರೆ, ಬಹುಶಃ ಅಲ್ಲಿ ಆಗಿರೋದಿಲ್ಲ. ಹಾಗಾಗಿ ಜನರ ಮೂಲಭೂತ ಏನು ಹಕ್ಕುಗಳಲ್ಲಿ ಒಂದಂತ ಆರ್ಥಿಕ ಸ್ವಾತಂತ್ರ್ಯವನ್ನು ಸಹ ಕಸಿಯುವಂತ ಕೆಲಸ ಇವತ್ತು ಈ ದರಿದ್ರ ಜೈಲಿನಿಂದಾಗಿ, ಜೈಲು ಅಧಿಕಾರಿಗಳು, ಭ್ರಷ್ಟ ಜೈಲು ಅಧಿಕಾರಿಗಳ ಕಾರಣದಿಂದಾಗಿ, ಯಾವನೋ ಕಡು ಭ್ರಷ್ಟ, ಕಡು ನೀಚ ಆಗಿರುವಂತಹ ಅವನ ಕುಮ್ಮಕ್ಕಿನಿಂದಾಗಿ ಅಪರಾಧಿಗಳಾಗಿರುವಂತವ್ರಿಗೆ ಕಾನೂನು ಬಾಹಿರವಾಗಿ ಫೋನ್ ಸಿಕ್ಕಿದ್ರೆ ಅದಕ್ಕೆ ಶಿಕ್ಷೆ ಯಾರು ಕೊಡಬೇಕು? ಅಧಿಕಾರಿಗೆ ಅಥವಾ ಆ ಕಾನೂನು ಬಾಹಿರವಾಗಿ ತರಿಸ್ಕೊಂಡಿರುವಂತಹ ಜೈಲು ಒಳಗಡೆ ಇರುವಂತಹ ಅಪರಾಧಿಗೆ. ಆದ್ರೆ ಶಿಕ್ಷೆ ಯಾರಿಗೆ? ಇಲ್ಲಿ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರಿಗೆ, ನಾಗರಿಕರಿಗೆ. ಸೊ ಹಾಗಾಗಿ ಇವತ್ತು ಅಲ್ಲೆಲ್ಲ ಒಂದಷ್ಟು ಸುಧಾರಣೆ ಆಗ್ತಿರುವಂತಹ ಕಾರಣಕ್ಕಾಗಿ ಸಂಜೆ 6 ಗಂಟೆ ಮೇಲೆ, ಇದು ಹೊಸದಾಗಿ ಆಗಿರುವಂತಹ ನಿಯಮವಂತೆ ಸಂಜೆ 6 ಗಂಟೆಗೆ ಜೈಲಿನಿಂದ ಹೊರಗೆ ಕಳುಹಿಸುವಂತಹ ಪ್ರಕ್ರಿಯೆ ಅಲ್ಲಿ ನಿಲ್ಲುತ್ತಂತೆ. ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಹಾಗಾಗಿ 6 ಗಂಟೆಯ ತದನಂತರ ಬರುವಂತಹ ಏನು ಜಾಮೀನು
ಕೊಟ್ಟಿರುವಂತಹ ಆದೇಶಗಳು ಕೋರ್ಟ್ನಿಂದ, ಆ ಆದೇಶವನ್ನ ಮಾರನೇ ದಿವಸಕ್ಕೆ ಅದನ್ನ ಪರಿಗಣಿಸೋದು ಮಾರನೇ ದಿವಸ 9 ಗಂಟೆ ಆದಮೇಲೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ನಾವು ಇವತ್ತು ಇಲ್ಲೆಲ್ಲ ಸೇರಿರುವಂತಹ KRS ಪಕ್ಷದ ಅನೇಕ ಸೈನಿಕರು ಸುತ್ತಮುತ್ತಲ ಭಾಗಗಳಲ್ಲಿರುವಂತವ್ರು ಇವತ್ತು ಬಂದಿದ್ದಾರೆ. ನನ್ನ ಜೊತೆಗೆ ರಘು ಜಾಣಗೆರೆ ಕಾರ್ಯದರ್ಶಿ ಇದ್ದಾರೆ, ರಘುನಂದನ್ ಇದ್ದಾರೆ, ಜೀವನ್ ಇದ್ದಾರೆ, ರಾಜ್ಯ ಸಮಿತಿಯಿಂದ ಇನ್ನು ಹಲವಾರು ಜನ ಈ ಭಾಗದಲ್ಲಿ ಬಂದಿರುವಂತವ್ರು ಇದ್ದಾರೆ. ಸೊ ಹಾಗಾಗಿ ನಾವು ಇಷ್ಟು ಮಾಹಿತಿಯನ್ನ ಜನರಿಗೆ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ನಿಂತು ನಾಳೆ ಬೆಳಗ್ಗೆ ಇದನ್ನ ನೋಡ್ತಾ ಇದ್ದಾರೆ. ಬಹುಶಃ ನಮ್ಮ ಯಾರು ನೆನ್ನೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಎಲ್ಲಪ್ಪ ಅವರು ಅಶೋಕ್, ಏನನ್ನ ಹೆಸರು? ಬಸವರಾಜ್. ಇವ್ರ ಊರಿಗೆ ಹೋಗಿದ್ದೀನಿ, ಇವ್ರ ಮನೇಲಿ ಊಟ ಮಾಡಿದ್ದೀನಿ. ಅಶೋಕ್ ಅವ್ರು ಏನಪ್ಪ ಊರ ಹೆಸರು? ದೊಡ್ಡನಟ್ಟಿ. ಚಿಕ್ಕನಾಯಕನಹಳ್ಳಿಯಿಂದ 4 ಕಿಲೋಮೀಟರ್, 20 ಹುಳಿಯಾರಿಂದ 4 ಕಿಲೋಮೀಟರ್ ಅಲ್ವಾ? ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿಂದ 4 ಕಿಲೋಮೀಟರ್. ಇವ್ರು ಅಶೋಕ್ ಅವರನ್ನ ಬಸವರಾಜು. ಇವ್ರ ಮನೆಗೆ ಹೋಗಿ ನಾನು ಊಟ ಮಾಡಿದ್ದೀನಿ ಒಂದು 3-4 ತಿಂಗಳಿಂದ. ನಾವು ಯಾವುದೋ ಒಂದು ಅಭಿಯಾನಕ್ಕೆ ಹೋದಾಗ ಅನ್ಸುತ್ತೆ. ಹಾಗಾಗಿ ಇವ್ರು ಅಲ್ಲಿಂದ ನೆನ್ನೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ರಾತ್ರಿ ಎಲ್ಲ ಇವರಿಗೆಲ್ಲ ಪಾಪ ಭಯ ಆತಂಕ, ಏನ್ ಮಾಡ್ತಾರೋ ಹೇಗ್ ಮಾಡ್ತಾರೋ ಅಂತೇಳಿ. ಆದ್ರೆ ಇವತ್ತು ಬೇಲ್ ಬಂದಿದೆ, ಜಾಮೀನು ಮಂಜೂರಾಗಿದೆ. ಆದ್ರೆ ಇವತ್ತು KRS ಪಕ್ಷದ ಸೈನಿಕರು ಜೈಲಿನಿಂದ ಬಿಡುಗಡೆ ಆಗುವಂತಹ ಆಗದಂತಹ ಒಂದು ದುರದೃಷ್ಟಕರ ಪ್ರಸಂಗ ಸೃಷ್ಟಿಯಾಗಿದೆ. ಹಾಗಾಗಿ ಇಷ್ಟನ್ನ ಮಾಹಿತಿಯನ್ನ ತಮಗೆ ನೀಡಬೇಕು ಅಂತೇಳಿ ನಾವು ಇದನ್ನ ಲೈವ್ ಮೂಲಕ ತಿಳಿಸ್ತಾ ಇದೀವಿ. KRS ಪಕ್ಷದ ಸೈನಿಕರು ಅಧೀರರಾಗೋದು ಬೇಡ. ಆಮೇಲೆ ನೀವು ಅಷ್ಟೇ ಬೇಲ್ ಆಗಿದೆ, ಏನ್ ತೊಂದರೆ ಇಲ್ಲ. ಇವತ್ತು ನೆನ್ನೆ ಬೇಲ್ ಆಗಿದ್ರು, ಮತ್ತೆ ಇವತ್ತು ಅವ್ರು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಇವತ್ತು ಅದೇನು ಸಮಸ್ಯೆ ಇಲ್ಲದೆ ರೆಗ್ಯುಲರ್ ಬೇಲ್ ಆಗಿದೆ. ನಾಳೆ ಬಂದ ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗಿ, ಏನು ಭಯ ಪಡಬೇಡಿ. ಅವ್ರು ರಾಜು ಅವರ ಮನೆಯವರು ಅಷ್ಟೇ ನನಗೆ ಮೆಸೇಜ್ ಮಾಡಿದ್ರು, ದಯವಿಟ್ಟು ಯಾರಾದ್ರೂ ಪರಿಚಿತರು ಅವ್ರಿಗಿದ್ರೆ ಅವ್ರು ರಾಜು ಅವ್ರ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿ. ಎಲ್ಲ ಜೊತೆಗೆ ಅಲ್ಲಿ ಜೈಲಿಂದ ಬಿಡುಗಡೆ ಮಾಡಿಸ್ಕೊಬರೋದಕ್ಕೆ ಹೋಗಿದ್ರು, ಜಾಮೀನಾಗಿತ್ತು. ಆದರೆ ಈ ತರದ ಒಂದು ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ ಅವ್ರು ಇವತ್ತು ಬಿಡುಗಡೆ ಆಗಿಲ್ಲ, ನಾಳೆ ಬರ್ತಾರೆ ಅಂತ ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡಿ ಅಂತ ನಾನು ಎಲ್ಲ KRS ಪಕ್ಷದ ಸೈನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಬಂಧುಗಳೇ, ಇವತ್ತು ನಿಜಕ್ಕೂ KRS ಪಕ್ಷದ ಮೇಲೆ ಬಹಳ ದೊಡ್ಡ ಮಟ್ಟದ ಜಿದ್ದನ್ನ ಇಟ್ಕೊಂಡು ಸೇಡಿನ ಮನೋಭಾವದಿಂದ ಪೊಲೀಸರು ವರ್ತನೆ ಮಾಡ್ತಿರೋದು ನಮಗೆ ಕಾಣಿಸ್ತಾ ಇದೆ. ಇವತ್ತು ಮೊನ್ನೆ ಭಾನುವಾರ ಯಾವ ಗಾಡಿಲಿ ಇವರು ಹೋಗ್ತಾ ಇದ್ರು ಆ ಗಾಡಿಯನ್ನ ಸೀಸ್ ಮಾಡೋದಿಕ್ಕೆ ಇವತ್ತು ತಿಪ್ಪೇಶ್ ಅಂತ ಆ ಗಾಡಿ ಮಾಲೀಕರು, ನಮ್ಮ ಪಕ್ಷದ ಅವರು ಕಾರ್ಮಿಕ ಘಟಕದ ಏನೋ ಇದಾರಲ್ಲ, ಬೆಂಗಳೂರು ಕಾರ್ಮಿಕ ಘಟಕದ ಅಧ್ಯಕ್ಷರು, ಅವರಿವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇದ್ರು. ಅವತ್ತು ಅವ್ರ ಮನೆಗೆ ಹೋಗಿ ಮನೆಯವರಿಗೆ ಏನು ಮಾಹಿತಿ ಕೊಡದೆ ದಬ್ಬಾಳಿಕೆ ಮಾಡಿ ಪೊಲೀಸರು ಗಾಡಿನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ತರ ಅರೆಸ್ಟ್ ಮಾಡೋದಕ್ಕೆ ಒಂದು ಪದ್ಧತಿ ಇದೆ, ಸೀಸ್ ಮಾಡೋದಕ್ಕೆ ಒಂದು ಪದ್ಧತಿ ಇದೆ. ಅದು ಯಾವ ತರಕ್ಕೆ ಮಾಡ್ತಾ ಇದೀವಿ, ಏನಕ್ಕೆ ಮಾಡ್ತಾ ಇದೀವಿ ಅಂತ ಕೋರ್ಟ್ ಆರ್ಡರ್ ಇರುತ್ತಲ್ಲ, ಅಥವಾ ಇನ್ನೊಂದು ಯಾವುದೋ ಒಂದು ಇರುತ್ತಲ್ಲ, ಅದನ್ನ ಅವ್ರು ತೋರಿಸಬೇಕು. ಅದು ಯಾವುದನ್ನು ತೋರಿಸದೆ ಪೊಲೀಸರು ಇವತ್ತು ಗಾಡಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ನೀವೇನಾದ್ರೂ ಮಾತಾಡ್ಕೊಳ್ಳೋಂಗಿದ್ರೆ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೇ ಇದ್ದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಏನು ವಿಡಿಯೋ ಮಾಡ್ಕೊಳ್ಳೋದು ಬಂದಿಲ್ಲ, ಅಥವಾ ಇನ್ನೇನೋ ಅವರು ಅದನ್ನ ಸರಿಯಾಗಿ ಅವರಿಗೆ ಪಾಪ ತಾಂತ್ರಿಕ ಅಥವಾ ಇನ್ನೊಂದು ಬೈಕೋ ಹೆಣ್ಮಕ್ಳು ಮಾಡ್ಕೊಂಡಿಲ್ಲ. ಆದ್ರೆ ಇವತ್ತು ಯಾವ ಜಿಲ್ಲೆಯವರು, ಯಾವ ತಾಲೂಕಿನವರು, ಯಾವ ಪೊಲೀಸರು ಬಂದು ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ತಮ್ಮ ಜೂರಿಸ್ಡಿಕ್ಷನ್ ಏನ್ ಕಾರ್ಯವ್ಯಾಪ್ತಿ ಇರುತ್ತೆ ಅದರಿಂದ ಹೊರಗಡೆ ಹೋಗಿ ಇವ್ರು ಏನಾದ್ರು ಅರೆಸ್ಟ್ ಮಾಡಬೇಕು ಅಂದ್ರೆ ಸ್ಥಳೀಯ ಪೊಲೀಸರಿಗೂ ಮಾಹಿತಿ ಕೊಡಬೇಕು. ಅದ್ಯಾವುದನ್ನು ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಪೊಲೀಸರಿಗೆ ನೆಲಮಂಗಲ ಠಾಣೆಯ ಪೊಲೀಸರು ಕೊಟ್ಟಿದಾರೋ ಇಲ್ವೋ ಅಂತಿಲ್ಲ. ಮತ್ತೆ ಇವತ್ತು ತಿಪ್ಪೇಶ್ ಅವರ ಕಾರನ್ನ ಎತ್ಕೊಂಡು ಹೋಗಿರೋರು ಅಥವಾ ಕತ್ಕೊಂಡು ಹೋಗಿರೋದು ಕಾನೂನು ಬಾಹಿರವಾಗೋ ಕಾನೂನು ಬದ್ಧವಾಗೋ ಅನ್ನುವಂತಹ ಮಾಹಿತಿನೂ ಇಲ್ಲ. ಈ ಮಟ್ಟಕ್ಕೆ ಇವತ್ತು ರಾಜ್ಯಾದ್ಯಂತ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಜನರಲ್ಲಿ ಒಂದು ಚೈತನ್ಯ, ಸ್ಫೂರ್ತಿ, ಕೆಚ್ಚು, ಧೈರ್ಯವನ್ನ ಕೊಟ್ಟಿರುವಂತಹ KRS ಪಕ್ಷದವರಿಗೆ, KRS ಪಕ್ಷದ ಸೈನಿಕರಿಗೇನೆ ಪೊಲೀಸರು ಇಷ್ಟೆಲ್ಲ ಏನಂತಾರೆ ಕಾನೂನು ಮೀರಿದಂತಹ ಕೃತ್ಯಗಳನ್ನ ಮಾಡ್ತಾರೆ. ಮಾಡಿ ಕಾನೂನಿಗೆ ಅತೀತವಾದಂತಹ ಕೃತ್ಯಗಳನ್ನ ಮಾಡಿ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಇದನ್ನ ನೋಡ್ತಾ ಇರುವಂತಹ ಜನಸಾಮಾನ್ಯರು ನೀವು ಗಮನಿಸಬೇಕು. ನೀವೂ ಸಹ ಹಲವಾರು ಜನ ವಿಕ್ಟಿಮ್ಸ್ ಆಗಿದ್ದೀರಾ, ಸಂತ್ರಸ್ತರಾಗಿದ್ದೀರಾ, ಪೊಲೀಸರು ದಬ್ಬಾಳಿಕೆ ನೋಡಿದ್ದೀರಾ. ಆಗದೆ ಇರುವಂತವ್ರು ನಿಮಗೂ ಸಹ ಇವತ್ತಲ್ಲ ನಾಳೆ ಇಂತಹ ಒಂದು ಸಂದರ್ಭ ಬಂದ್ರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಲ್ಲಿ ಮತ್ತು ಜನರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಇಂಗ್ಲಿಷಲ್ಲಿ ಒಂದು ಮಾತಿದೆ, ಯಾರೋ ದೊಡ್ಡ ಮನುಷ್ಯ ಹೇಳಿರುವಂಥದ್ದು. ಅಂದ್ರೆ ನಾವು ಜಾಗೃತೆಯಿಂದ ಇದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಹಕ್ಕು ಉಳಿಯುತ್ತೆ ಕಣ್ರಪ್ಪ. ಯಾವಾಗ ನಮ್ಮ ಹಕ್ಕುಗಳು ದಮನವಾಗುತ್ತೆ ಆವಾಗ ನಾವು ಧ್ವನಿ ಎತ್ತಲಿಲ್ಲ. ನಮ್ಮ ಅಕ್ಕ ನಂದೇ ಆಗಬೇಕು ಅಂತಿಲ್ಲ, ನಂದೇನಾಗಿದೆ, ನಮ್ದು ಯಾವ ಕೇಸ್ ಮೇಲೆ ನಡೆಯುತ್ತೆ. ಆದ್ರೆ ಅಕ್ಕಪಕ್ಕದವ್ರದ್ದು ದಮನ ಆಗ್ತಾ ಇರುತ್ತಲ್ಲ, ಆ ಹಕ್ಕುಗಳು ದಮನ ಆದಾಗ ನಾವೆಲ್ಲ ಸಂಘಟಿತವಾಗಿ ಧ್ವನಿ ಎತ್ತಲಿಲ್ಲ ಅಂದಾಗ ಅದು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಜಿಸ್ಕಿ ಲಾಠಿ ಉಸ್ಕಿ ಭೇಂಸ್ ಅಂತ. ಏನಾಗಂದ್ರೆ ದೊಣ್ಣೆ ಯಾವಂದೋ ಎಮ್ಮೆ ಅವಂದೇ. ಯಾರ್ದು ಎಮ್ಮೆ? ಸಾಕದವಂದಲ್ಲ, ಬೆಳೆಸದವಂದಲ್ಲ, ಅದರ ಮಾಲೀಕಂದಲ್ಲ. ದೊಣ್ಣೆ ಇಟ್ಕೊಂಡು ಎಮ್ಮೆ ನಂದು, ಖಾಲಿ ಮಾಡು ಜಾಗ ಮಗನೆ ಅಂದ್ರೆ ನಾವು ಅವನಿಗೆ ಎಮ್ಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇವತ್ತು ಬೆಂಗಳೂರಲ್ಲಿ ತಮ್ಮ ಸ್ವಂತ ಮನೆಯನ್ನ, ಸ್ವಂತ ಸೈಟನ್ನ, ಸ್ವಂತ ಜಾಗವನ್ನ ಕಳ್ಕೊಂಡಿರುವಂತಹ ಜನ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ದಬ್ಬಾಳಿಕೆಗೋ, ರೌಡಿಸಮ್ಗೋ, ಸರ್ಕಾರಿ ಅಧಿಕಾರಿಗಳೇ ಸೇರಿ ಮಾಡಿರುವಂತಹ ಕಳ್ಳತನಕ್ಕೋ,
ಪೊಲೀಸರಿಗೆ ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸ್ ಇನ್ವಾಲ್ವ್ ಆಗಬಾರ್ದು ಅಂದ್ರೂ ಯಾರೋ ಹೋಗಿ ಪೊಲೀಸರಿಗೆ ಅವರಲ್ಲ ಅವನೊಬ್ಬ ಕಿಶೋರ್ ಅಂತ, ಯಾವ ಸ್ಟೇಷನ್ ಅದು, ಕೆಜಿ ಕಿಶೋರ್ ಪಾಣಿ HAL ಪೊಲೀಸ್ ಎಲ್ಲಪ್ಪ ಅನ್ನಲ್ಲ, ಕಿಶೋರ್ ಕುಮಾರ್ ಅಂತ ಒಂದು ಆಗಿತ್ತಲ್ಲ, ನಮ್ಮ ಭಾಸ್ಕರ್ ಕಂಪ್ಲೇಂಟ್ ತಂದಿದ್ರಲ್ಲ, ಪೊಲೀಸರನ್ನೇ ದುಡ್ಡು ತಗೊಂಡು ಈತನ ತಗೊಂಡೋಗಿ SG ಪಾಳ್ಯ ಅಲ್ಲ, KG ನಗರ, ಈ ಮೂಲ ಹತ್ರ ಮನೆ ಹತ್ರ ಎಲ್ಲಣ್ಣ ಅದು ಕೆಂಪೇಗೌಡ ನಗರ. ಆ ಸ್ಟೇಷನ್ ಅಲ್ಲಿ 5 ವರ್ಷದಿಂದ ಕೋವಿಡ್ ಟೈಮಲ್ಲಿ ನಾವು ಮಾಡಿದ್ವಲ್ಲ, ದೊಡ್ಡ ಹೋರಾಟ ಮಾಡಿದ್ವಲ್ಲ, 100 ಜನ ಬಂದಿದ್ರಲ್ಲ. ಈ ತರಕ್ಕೆ ಪೊಲೀಸರೇನೆ ಕಳ್ಳರ ಜೊತೆ ಶಾಮೀಲಾಗಿ ದಬ್ಬಾಳಿಕೆ ಮಾಡಿ ಮನೆನೇ ಖಾಲಿ ಮಾಡಿಸ್ತಾರೆ, ಮನೆನೇ ಹೊಡೆದು ಹಾಕ್ಬಿಡ್ತಾರೆ. ಒಂದಲ್ಲ ಎರಡಲ್ಲ. ಇನ್ನು ಅದು ಕಿಶೋರ್ ಭರಣಿದು ಅಷ್ಟೇ, ಅವತ್ತು ರಘು ಜಾಣಗೆರೆ ಅವರು ಅರೆಸ್ಟ್ ಆಗಿದ್ದಂತ ಪ್ರಕರಣದಲ್ಲೂ ಅಷ್ಟೇ, ಅವನು ಅಷ್ಟೇ. ಏನು ಯಾರನ್ನ ಪಾಪ ನಿಜವಾದ ಬಡವರು ಮನೆ ಜಾಗದ ಓನರ್ಗಳು ಯಾರಿದ್ದಾರೋ, ಸೈಟಿನ ಓನರ್ಗಳು, ಅವ್ರನ್ನೇ ಕರ್ಕೊಂಡ್ಬಂದು 2 ದಿವಸ 3 ದಿವಸ ಜೈಲ ಪೊಲೀಸ್ ಸ್ಟೇಷನ್ ಕೂಡ ಹಾಕೊಂಡಿದ್ದಾರೆ. ಎಲ್ಲ ಈ ತರದ್ದೆಲ್ಲ ಮಾಡಿ ಪೊಲೀಸರು ಇವತ್ತು ಮಾಡಬಾರದ ಕುಕೃತ್ಯಗಳನ್ನ ಮಾಡ್ತಾ ಇದಾರೆ. ಇದನ್ನ ನಾವು KRS ಪಕ್ಷದವ್ರು ಜನಕ್ಕೆ ತೋರಿಸ್ತಾ ಇದೀವಿ, ನಾವು ಹೇಳ್ತಿರೋದಷ್ಟೆಲ್ಲ ತೋರಿಸ್ತಾ ಇದೀವಿ. ಅವರೇ ದರೋಡೆ ಮಾಡ್ತಾ ಇದಾರಲ್ಲ. ದರೋಡೆ ಅಲ್ಲ, ಅವನೊಬ್ಬ ಯಾವ್ದೋ ಡೌಟ್ ಮೇಲೆ ಕರ್ಕೊಂಡ್ ಬರ್ತಾರೆ, ಆ ಗಾಡಿಲಿ 10 ಲಕ್ಷ ದುಡ್ಡಿರುತ್ತೆ, ಇವನ್ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡೋಗ್ಬಿಡ್ತಾನೆ, ತಗೊಂಡೋಗಿ 8 ಚಿನ್ನ ಮಾಡಿಸ್ತಾನೆ, ಇನ್ನೊಂದಷ್ಟು ದುಡ್ಡು ಇಟ್ಕೊಳ್ತಾನೆ. ಅದ್ರ ಪೊಲೀಸ್ ತಲೆ ಕೆಟ್ಟೋಗಿ ಅವ್ನ ದುಡ್ಡು ಎಲ್ಲಿ ಅಂತ ಇನ್ನೊಂದು ವಿಚಾರಣೆ ಮಾಡ್ತಿದ್ರು. ನೋಡಿದಾಗ ಪೊಲೀಸ್ ಕಳ್ಳನೇ ಹೋಗ್ಬಿಟ್ಟು ಅವ್ನ ಡಿಕ್ಕಿಯಿಂದ ತಗೊಂಡು ಹೋಗ್ತಾ ಇರೋದು CCTV ಗೊತ್ತಾಗಿ ಅವ್ನ ಮನೆಗೆ ಹೋಗ್ತಾರೆ. ಅವ್ನ ಮನೆಗೆ ಹೋದಾಗ ಅವ್ನಿಗೆ ಪೊಲೀಸನೇ ಕಳ್ಳ ಪೊಲೀಸರ ಮೇಲೆ ಗಲಾಟೆ ಮಾಡ್ತಾನೆ. ಪತ್ರಿಕೆಯಲ್ಲಿ ಬಂದಿರೋದಲ್ವಾ, ಮಾಧ್ಯಮದಲ್ಲಿ ಬಂದಿರೋದಲ್ವಾ. ಇನ್ನೊಬ್ಬ ಸೂರ್ಯ ಸಿಟಿಲಿ ಅವ್ನು 2 ಕೋಟಿ 2 ಕೆಜಿ ಚಿನ್ನದಲ್ಲಿ 1 ಕೆಜಿ ಚಿನ್ನ ಹಾಕಿದ್ಬಿಟ್ಟು 1.5 ಕೆಜಿ ತನ್ನ ಹೆಂಡತಿಗೆಲ್ಲ ಒಡವೆ ಮಾಡಿಸ್ಕೊಟ್ಬಿಟ್ಟಿದ್ದಾನೆ. ಇವತ್ತು ಅವ್ನ ಯಾರು ಅವ್ನೇನು ಕಿತ್ಕೊಳಕ್ ಆಗಿಲ್ಲ, ಅವನು ಸಸ್ಪೆಂಡ್ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ, ಆರಾಮಾಗಿದ್ದಾನೆ. ಅವನ MLA ಶಿವಣ್ಣನಿಗೆ ನಾನು 1 ಕೋಟಿ ಕೊಟ್ಟಿದ್ದೀನಿ, ನಾನು ಯಾವನ್ ಟ್ರಾನ್ಸ್ಫರ್ ಮಾಡೋದು ಅಂತ. ಯಾಕೆ MLA ಶಿವಣ್ಣ ಕಾಂಗ್ರೆಸ್ MLA, ಕಾಂಗ್ರೆಸ್ನ ಸರ್ಕಾರ ಇವತ್ತಿರುವಂತಹದ್ದು. ಈ ತರಕ್ಕೆ ಪೊಲೀಸರು ನಾನಾ ಕುಕೃತ್ಯಗಳನ್ನ ನಿನ್ನೆ ತಾನೇ ATM ಮಿಷನ್ 10 ಕೋಟಿ ಅದೊಂದು ATM ಮಿಷನ್ ಅಲ್ಲಪ್ಪ, ಅಲ್ಲ ಬ್ಯಾಂಕ್ ATMಗೆ ದುಡ್ಡು ತುಂಬೋದಿಕ್ಕೆ ಹೋಗ್ತಾ ಇದ್ದಂತಹ ವಾಹನವನ್ನ, ವೆಹಿಕಲ್ ಅನ್ನ ಇರುತ್ತಲ್ಲ ಎಲ್ಲ ಬಂದೋಬಸ್ತ್ ಇರೋದನ್ನ ಪೊಲೀಸೇನೆ ಅದನ್ನ ಪೂರ್ತಿ ಪ್ಲಾನ್ ಮಾಡಿ, ಹೈಸ್ಟ್ ಅಂತಾರಲ್ಲ ಇಂಗ್ಲಿಷ್ ಸಿನಿಮಾಗಳಲ್ಲಿ, ಆ ತರಕ್ಕೆ ಹಾಡು ಹಗಲಲ್ಲಿ ಇವರು ಬಂದು ಗುಗಿಂದುಕ್ಕೆ ಎಲ್ಲ ತಗೊಂಡೋಗಿ ಪೊಲೀಸ್ ಕಾನ್ಸ್ಟೇಬಲ್ ಸಮೇತವಾಗಿ ಅದನ್ನ ಏನು ದರೋಡೆ ಹೈಸ್ಟ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದ 2 ನಿಜಕ್ಕೂ ಎಲ್ರಿಗೂ ಒಳ್ಳೆ ಇಂಗ್ಲಿಷ್ ಸಿನಿಮಾಗಳು, ಫಾರಿನ್ ಸಿನಿಮಾಗಳೆಲ್ಲ ನೋಡಿ ಒಂದ್ ರೀತಿಲಿ ಒಳ್ಳೆ ಸ್ಫೂರ್ತಿ ಬಂದಿದೆ ಕಳ್ತನ ಮಾಡೋದಕ್ಕೆ ಪೊಲೀಸರಿಗೂ. ಆ ತರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಹೇಳ್ತಿರೋದಲ್ಲ, ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಸಂಪಾದಕೀಯದಲ್ಲಿ ಬರೀತಾ ಇದ್ದಾರೆ. ಪ್ರಜಾವಾಣಿಯವ್ರ ಮೊನ್ನೆ ಏನು ಬೇಲಿಯೇ ಹೊಲ ಮೇಯ್ತಿರುವಂತದ್ದು ಅಂತ ಬರ್ದಿದ್ರು. ವಿಜಯ ಕರ್ನಾಟಕದಲ್ಲಿ ಇವತ್ತು ಬಂದಿದ್ದು, ನಿನ್ನೆ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು. ಇನ್ನು ಎಲ್ಲಾ ಪತ್ರಿಕೆಗಳಲ್ಲೂ ಇನ್ನು ಬೇರೆ ಬರೀದೇ ಇರೋರು ಯಾಕೆ ಬರ್ದಿಲ್ಲೋ ಗೊತ್ತಿಲ್ಲ, ಎಲ್ಲಾ ಪತ್ರಿಕೆಗಳಲ್ಲೂ ಸೇಮ್ ಅದೇನೆ ರಿಪೀಟ್ ಆಗುತ್ತೆ. ಪ್ರಜಾವಾಣಿಯಲ್ಲಿ ಬಂದಿದೆ ವಿಜಯ ಕರ್ನಾಟಕ ಬಂದಿದೆ, ವಿಜಯವಾಣಿಯಲ್ಲಿ ಬಂದಿದೆ, ಉದಯವಾಣಿಯಲ್ಲಿ ಬಂದಿದೆ, ಕನ್ನಡಪ್ರಭ ಅದ್ರಲ್ಲಿ ಬಂದಿದೆ, ಸಂಯುಕ್ತ ಕರ್ನಾಟಕ. ಯಾಕಂದ್ರೆ ಎಲ್ಲ ಒಂದೇ ವಿಚಾರ, ಅಲ್ಲಿರೋದನ್ನೇ ಫ್ಯಾಕ್ಟ್ಸ್ ನ ಹೇಳ್ಬೇಕು. ಅವ್ರೇನು ಬೇರೆ ಅಲ್ಲೇನು ಮತ್ತೆ ಸಂಶೋಧನೆ ಮಾಡುವಂತದ್ದು ಇಲ್ವಲ್ಲ. ಇದನ್ನ ಪೊಲೀಸರೇ ಕಳ್ರು. ಇದನ್ನ ನಾವು ಹೇಳ್ತಾನೆ ಬರ್ತಾ ಇದೀವಿ. ಆದ್ರೆ ನಮ್ಮನೇಲೂ ಒಬ್ರು, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ದಾಯಾದಿ, ಅವರೊಬ್ಬ ಪೊಲೀಸ್ ಆಗಿದ್ರು. ನಮ್ಮ ನೆಂಟಲ್ಲೇ ಎಷ್ಟು ಜನ ಪೊಲೀಸ್ ಇಲ್ಲಪ್ಪ, ಪೊಲೀಸರೆಲ್ಲ ಕಳ್ರಲ್ಲ. ಆದ್ರೆ ಪೊಲೀಸ್ ಇವತ್ತು ಮಾಡಬಾರ್ದು ಕೆಲಸಗಳನ್ನ ರಾಜ್ಯದ ಬಹುತೇಕ ಪೊಲೀಸರು ಮಾಡ್ತಾ ಇದ್ದಾರೆ. ಬದಲಾಗ್ರಯ್ಯ, ಸಂಬಳದಲ್ಲಿ ಬದುಕ್ರಯ್ಯ, ಅನ್ನ ತಿನ್ರಯ್ಯ, ಹೇಳ್ ತಿನ್ಬೇಡ್ರಯ್ಯ. ಇದಕ್ಕಿಂತ ಏನಾದ್ರು ಹೇಳೋದಕ್ಕಾಗತ್ತೇನ್ರಪ್ಪ? ಪರರ ವಸ್ತು ಪಾಷಾಣ. ಬಸವಣ್ಣ ಹೇಳಿದಾಗೆ ಏನದು ಅಪಾತ್ರ ಏನು ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯ ಮೊಲೆಯಂಗಲ್ಲದೆ ಏನು ಅದೇ ಬರುತ್ತಾ ಅಂತ ಹೇಳ್ತಾ ಬಸವಣ್ಣ ನಮ್ಮ ಚರಣರಿಗಲ್ಲದೆ ಮಾಡಿದ ಅರ್ಥ ವ್ಯರ್ಥ ಕಣಯ್ಯ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ಪಾಪಿಷ್ಟ್ರು ಸಂಪಾದನೆ ಮಾಡಿದ್ದು ಅದು ವ್ಯರ್ಥ, ಒಳ್ಳೇದಾಗಿ ಮಾಡಿದ್ರೆ ಮಾತ್ರ ಅಂತ. ಹೀಗೆ ಹಲವಾರು ವಿಚಾರ ನಾವು ನೋಡಿದಾಗೆ ನೀವು ಕಷ್ಟಪಟ್ಟು ದುಡಿದಿದ್ದೇ ಉಳಿಯೋದಿರುವಂತಹ ನಾವು ಎಷ್ಟು ಮೂರ್ಖರು, ಮುಟ್ಟಾಳರು, ಅಯೋಗ್ಯರು ಇವತ್ತು ನಾವು ಜನಸಾಮಾನ್ಯರು, ನನ್ನೂ ಸೇರಿದಂತೆ. ಅಂದ್ರೆ ಸರ್ಕಾರಕ್ಕೆ ನಮ್ಮ ಯೋಗ್ಯತಾನುಸಾರ ಸಾವಿರಗಳಲ್ಲಿ, ಲಕ್ಷಗಳಲ್ಲಿ, ಕೋಟಿಗಳಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ. ಅವ್ರವ್ರ ಯೋಗ್ಯತಾನುಸಾರ ಲಕ್ಷಗಳಲ್ಲಿ ಕೊಟ್ಟವರಿದ್ದಾರೆ, ಸಾವಿರಗಳಲ್ಲಿ ಸರ್ಕಾರ ಕಿತ್ಕೊಳ್ಳುತ್ತೆ. ನಾವು ಕಿತ್ಕೊಳ್ಳುತ್ತೆ ಅಂದ್ರೆ ನಾವೇ ಕಟ್ತಾ ಇದೀವಿ ಅಂದ್ಕೊಳ್ಳೋಣ, ನಮ್ಮಿಂದ ತಾನೇ ಸರ್ಕಾರ ನಡೀತಿರೋದು. ಆದರೆ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತೀವಿ, ನಾವು ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ. ನಮ್ಮ ತೆರಿಗೆ ಹಣದಲ್ಲಿ ಶಾಲೆಗಳನ್ನ ಮಾಡಿರುವಂತ ಸರ್ಕಾರಕ್ಕೆ ನಾವು ಕಳಿಸ್ತಾ ಇಲ್ಲ. ನಮ್ಮ ತೆರಿಗೆ ಹಣದಲ್ಲಿ ಆಸ್ಪತ್ರೆಗೆ ಸರ್ಕಾರಿ ಮಾಡಿರುವಂತ ಆಸ್ಪತ್ರೆಗೆ ನಾವು ಹೋಗಲ್ಲ. ಯಾಕೆ? ಅಲ್ಲಿ ಸರಿ ಇಲ್ಲ ಅಂತ. ಆದ್ರೆ ನಮ್ಮ ದುಡ್ಡೇನಾಯ್ತು? ಮತ್ತೆ ಲೂಟಿ ಆಗ್ತಾ ಇದೆ. ನಮ್ಮಷ್ಟು ಜನಸಾಮಾನ್ಯರಷ್ಟು ಮೂರ್ಖರಿಲ್ಲ. ಈ ಭ್ರಷ್ಟಾಚಾರ ನಿಂತರೆ ನಾವು ಕಟ್ಟುವ ತೆರಿಗೆ ಹಣ ಮಿಕ್ಕುತ್ತೆ, ನಮ್ಗೆ ಒಳ್ಳೆ ಸೌಲಭ್ಯ ಸಿಗುತ್ತೆ, ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೋಗಿ ಒಳ್ಳೆ
ಒಳ್ಳೆ ಅಮೆರಿಕದಲ್ಲಿರುವಂತಹ ಗೌರ್ಮೆಂಟ್ ಸ್ಕೂಲ್ಗಳು ನಮ್ಮಲ್ಲೂ ಆಗುತ್ತೆ. ನಮ್ಮ ಮಕ್ಕಳು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜನ ಇವತ್ತು ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿಯಲ್ಲೇ ಪೊಲೀಸರು, ನೀವೂ ಅಷ್ಟೇ ಈ ಭ್ರಷ್ಟಾಚಾರದಲ್ಲಿ ನೀವೂ ಸಂತ್ರಸ್ತರೇ, ಸರ್ಕಾರಿ ಅಧಿಕಾರಿಗಳು ಸಂತ್ರಸ್ತರೇ. ಗೌರವ ಇಲ್ಲ, ಘನತೆ ಇಲ್ಲ, ಒಂದು ನ್ಯಾಯ ಇಲ್ಲ, ನೀತಿ ಇಲ್ಲ. ನೀವು ಸಣ್ಣವರಾಗಿದ್ದಾಗ ಏನಾದ್ರು ನೀತಿ ಪಾಠ ಓದಿದ್ರೆ ಇವತ್ತು ಅದು ಕಣ್ಣು ಮುಂದೆ ನೀವು ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ, ಯಾರು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸ್ವಲ್ಪ ಮಾನ ಮರ್ಯಾದೆ ಗೌರವ ಘನತೆಯಿಂದ ಬದುಕೋಣ. ಸಂಬಳದಲ್ಲಿ ಬದುಕ್ರಯ್ಯ. ಪೂರ್ವಜನ್ಮದ ಪುಣ್ಯ ನಿಮ್ಗೆ ಯಾವುದೋ ಒಳ್ಳೆ ಕೆಲಸ ಸಿಕ್ಕಿದೆ, ಅದಕ್ಕಾಗಿ ಅಮೇಧ್ಯ ತಿನ್ನದೆ. ಅಮೇಧ್ಯ ಕನ್ನಡದಲ್ಲಿ ಏನಂತಾರಪ್ಪ? ಕಕ್ಕಸ್ ಅಂದ್ರೆ ಹೊಸ ಪದ ಏನಂತಾರೆ? ಏಲು 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 ಯಾವುದೋ ಒಂದು ಏಲು ತಿನ್ನೋದು ಬಿಟ್ಟು ನಾನು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಲಂಚಕೋರರಿಗೆ, ಪ್ರಶ್ನೆಗೆ ಹೇಳೋದು, ಅನ್ನ ತಿನ್ರಯ್ಯ, ಜೀರ್ಣ ಆಗುತ್ತೆ, ಮೈಗಂಟುತ್ತೆ. ಇದೆಲ್ಲ ಬಿಡಿ. ಆಮೇಲೆ KRS ಪಕ್ಷದವರು ನನಗಂತೂ ಬಹಳ ಪೊಲೀಸರು ನನಗಂತೂ ಪ್ರೀತಿ ತೋರಿಸಿದ್ದಾರೆ. ಮೊನ್ನೆ ನಾನು ಇಲ್ಲೇ ಒಂದ್ ಕಡೆ ಹೋಗ್ತಾ ಇದ್ದೆ, ಎಲ್ಲಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅಲ್ಲಿದ್ದವ್ರು ಯಾರು ಬೇಕಾದ್ರೆ ಪೊಲೀಸರು ಕಳ್ಳ ಕದಿಮ ಪೊಲೀಸರು ಆ ಒಳ್ಳೆ ಪೊಲೀಸರಿಗೆ ಕಾಟ ಕೊಡ್ತಾರೆ. ನಾನು ಟಿ ಶರ್ಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು 2 ವೀಲರ್ ಒಂದ್ ಕಡೆ ಡ್ರಾಪ್ ಮಾಡ್ಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೆ. ಅಷ್ಟು ದೂರಕ್ಕೆ ಒಬ್ಬ ನೋಡ್ಬಿಟ್ಟು ನನ್ನನ್ನ ಬನ್ನಿ ಅಂತ ಸೈಡ್ಗೆ ಹಾಕ್ತಾನೆ. ನನಗೆ ಹಿಂದೆ ಹೆಲ್ಮೆಟ್ ಹಾಕೊಂಡಿದ್ದಾಳೆ ನನ್ನ ಹೆಂಡತಿ ಅಂತ ಡೌಟ್. ಹೆಲ್ಮೆಟ್ ಹಾಕೊಂಡಿದ್ಯಾ ಅಂತ ಕೇಳ್ತೀನಿ. ಇಲ್ಲ ಇದೆ ಅಂತಾರೆ. ಹೋದ್ರೆ ಪೊಲೀಸರು 3 ಜನ ಪೊಲೀಸರು, ಸಾರ್ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನಾನು ಸೈಡ್ಗೆ ಕರೆದೆ ಸಾರ್, ನಮ್ದೆಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಹೆಲ್ಮೆಟ್ ಇದೆ, ಗಾಡಿದೆಲ್ಲ ಇದೆ. ಆದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡಿ, ನಾನು ಮೊನ್ನೆ ಎಲ್ಲೋ ಒಂದ್ ಕಡೆ ಖಾತೆ ಮಾಡ್ಸೋದಿಕ್ಕೆ ಹೋಗಿದ್ದೆ ಸರ್, ಈ ಸ್ವತ್ತು ಮಾಡ್ಸೋದಿಕ್ಕೆ. ನಮಗೆ ಅಲ್ಲೇ ನಾನು 15,000 ಲಂಚ ಕೊಡ್ಬೇಕಾಯ್ತು. ಯಾಕೆಂದ್ರೆ ಅವ್ನು ಪೊಲೀಸರಿಗೆ, ನಾನು ಪೊಲೀಸ್ ಅಂತ ಹೇಳಿದಾಗ ಎಲ್ರಿಗೂ 30,000, ನಿನ್ಗೆ 15,000 ಅಂತ ಹೇಳಿದ ಸರ್. ನಾನು ಲಂಚ ಕೊಡ್ಬೇಕು. ನಾನು ಹೇಳಿದೆ, ಏನ್ರಯ್ಯ ನೀವು ಸರ್ಕಾರಿ ಅಧಿಕಾರಿಗಳಾಗಿ ನೀವೇ ಲಂಚ ಕೊಟ್ರೆ ಹೇಗಯ್ಯ, ಇದಾಕ್ಸ್ಬೋದಲ್ಲ ಅಂತ. ಅಥವಾ ನೀವೇನಾದ್ರು ಇಲ್ಲಿ ಏನು ಪೆಟ್ಟಿ ಅಂಗಡಿಯವನ ಹತ್ರ, ಪಾನಿಪುರಿಯವ್ರ ಹತ್ರ ಕತ್ತಿರೋದು, ಕಿತ್ತಿರ್ಕೊಂಡಿರೋದು ನೀವು ಅಲ್ಲಿ ಕೊಟ್ಟಿದ್ದೀರಾ ಅಷ್ಟೇ, ಇದೇ ಯೋಗ್ಯತೆ ನಿಮ್ಮದು. KRS ಪಕ್ಷದ ಸೈನಿಕರಾಗಿ ನಾವು ಕಟ್ಟಿಲ್ಲ ಲಂಚ. ಅದಕ್ಕೆ ನೀವು KRS ಪಕ್ಷದ ಹೆಸರು ಹೇಳು ನೆಕ್ಸ್ಟ್ ಟೈಮ್ ಹೋದಾಗ ಅಂತ ಹೇಳಿದೆ ನಾನು. ಬಹಳ ಜನ ಅದೇ ಮಾತಾಡಕ್ಕೆ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಂಬಳದಲ್ಲಿ ಬದುಕಿ, ಗೌರವದಿಂದ ಬದುಕಿ, ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡಿ. ಮಧುಕರ್ ಶೆಟ್ಟಿ ಇನ್ನೇನು ಯಾವಾಗಣ ಜೀವನ್ ಯಾವಾಗಪ್ಪ ಅವರು ತೀರ್ವಾದ ದಿನ 30 ಅನ್ಸುತ್ತೆ, ಡಿಸೆಂಬರ್ 30. ಅವತ್ತು ಡಿಸೆಂಬರ್ 30ಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ. ಪೊಲೀಸ್ ಸ್ಟೇಷನ್ಗೆ ಬಂದು ಮಧುಕರ್ ಶೆಟ್ಟರ್ ಒಂದು ಫೋಟೋ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಸಾಧ್ಯ ಆದ್ರೆ ಒಂದು ಜಿಲೇಬಿ, ಬಹಳ ಚೀಪಾಗಿ ಸಿಗುವಂತ ಜಿಲೇಬಿ ತಾನೆ ನಾವೇ ನಮ್ಮ ದುಡ್ಡಿಂದ ಜನಸಾಮಾನ್ಯ ದುಡ್ಡಲ್ಲಿ ಕೊಡ್ಬೇಕಲ್ವಾ, ಜಿಲೇಬಿನೋ ಯಾವುದೋ ಪೇಡನೋ ಸ್ವೀಟ್ ತರ್ತೀವಿ. ಒಂದು ಅಷ್ಟೇ ಅಲ್ವಾ ಹೇಳಿರೋದು, ಒಂದು ಪತ್ರ ತರ್ತೀವಿ. ನಿಮಗೆ ಮಧುಕರ್ ಶೆಟ್ಟರು ಆದರ್ಶ ಆಗಲಿ, ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ, ಕರ್ತವ್ಯ ಮಾಡ್ತಿರೋವಾಗಲೇ ತೀರುವಾದಂಥ ಒಬ್ಬ ಪೊಲೀಸ್ ಅಧಿಕಾರಿ ನಿಮಗೆ ಮಾದರಿ ಆಗಲಿ, ಆದರ್ಶವಾಗಲಿ. ಅವರ ನೆನಪಿನಲ್ಲಿ, ಅವರ ಸ್ಮರಣೆಯಲ್ಲಿ ನೀವು ಪ್ರಾಮಾಣಿಕವಾದ ಕೆಲಸ ಮಾಡಿ, ರಾಜ್ಯದ ಜನರ ಹಕ್ಕುಗಳನ್ನು ಕಾಪಾಡಿ, ಸಂವಿಧಾನವನ್ನ ಉಳಿಸಿ ಅಂತ ನಾವು ನಿಮಗೆ ಮನವಿ ಮಾಡಲಿದ್ದೇವೆ. ದಯವಿಟ್ಟು ಆವತ್ತು KRS ಪಕ್ಷದವ್ರು ನಿಮ್ಮ ಸ್ಟೇಷನ್ಗೆ ಬಂದಾಗ ಹಿಡಿದು ಒಳಗೆ ಹಾಕ್ರೋ ಅನ್ಬೇಡಿ. ನಾವು ತರ್ತಿರೋದು ಮಧುಕರ್ ಶೆಟ್ಟರ್ ಫೋಟೋ, ನಿಮ್ಮ ಸಿಬ್ಬಂದಿಗೆ ಒಂದು ಸ್ವಲ್ಪ ಸ್ವೀಟು, ಅದ್ರ ಜೊತೆಗೆ ಒಂದು ಪತ್ರ, ಮನವಿ ಪತ್ರ, ಆಗ್ರಹ ಪತ್ರ ಇಲ್ಲ ಈ ಸಲಕ್ಕೆ. ಸಾಧ್ಯ ಆದ್ರೆ ದಯವಿಟ್ಟು ಸಿಕ್ಕಿದಂತ ಪೊಲೀಸರಲ್ಲಿ ಕಾಲಿಗೆ ಬಿದ್ದು ಏನ್ರಣ್ಣ ಏನು ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಹೋದಾಗ ಕಾಲಿಗೆ ಬಿದ್ದು ಅವರಿಗೆ ನಮಸ್ಕಾರ ಮಾಡಿ, ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ಜನ ಬೇಸರದಲ್ಲಿದ್ದಾರೆ ಪೊಲೀಸ್ ವ್ಯವಸ್ಥೆ. ಇದೇನು ಮುಚ್ಚಿಡುವಂಥದ್ದಲ್ಲ. ನಿಮ್ಮ ಬಗ್ಗೆ ರಾಜ್ಯದ ಜನರಿಗೆ ಏನೇನು ಕಾಳಜಿ ಇಲ್ಲ ಪೊಲೀಸರ ಬಗ್ಗೆ, ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಬಗ್ಗೆ ಗೌರವವೇ ಇಲ್ಲ, ಭಯ ಇದೆ. ಭಯ ಹೋದ ದಿವಸ ಆವಾಗಲೂ ನೀವು ಇದೇ ಮಾಡ್ತಾ ಇದ್ದೀರಂದ್ರೆ ಇದು ನಿಜಕ್ಕೂ ಪೊಲೀಸರು ನ್ಯಾಯ ಸುವ್ಯವಸ್ಥೆ ಕಾಪಾಡಬೇಕಾದಂಥ ಪೊಲೀಸರನ್ನೇ ಕಷ್ಟದಲ್ಲಿರಬೇಕಾದಂಥ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ. KRS ಪಕ್ಷದವ್ರು ಇಲ್ಲಿ ತನಕ ನಾವು ಶಾಂತಿ ಶಿಸ್ತು ಅಂದ್ಕೊಂಡು ಅವಾಚ್ಯ ಶಬ್ದಗಳನ್ನು ಬಳಸದೆ, ಹಿಂಸೆಗೆ ಹೋಗದೆ ಬಂದಿದ್ದೀವಿ, ಮುಂದಕ್ಕೂ ಹಾಗೆ ಇರ್ತೀವಿ. ನೀವು ಎಷ್ಟೇ ರುಚಿಗೆಪ್ಸಿ ನಮ್ಮವ್ರ ಮೇಲೆ ಎಷ್ಟೇ ಕೇಸ್ಗಳಾಗಿ ನಾವು ನ್ಯಾಯಯುತವಾಗಿ ಅಹಿಂಸಾತ್ಮಕವಾಗಿ ಮಾಡ್ತೀವಿ. ಆದರೆ ತಲೆ ಕೆಟ್ಟ ಜನ ಏನೇನಾಯ್ತು ಅಂತ ಇತ್ತೀಚೆಗೆ ನೋಡ್ತಾ ಇದ್ದೀರಾ. ಹಾಗಾಗಿ ಎಲ್ಲರೂ KRS ಪಕ್ಷದವ್ರು ಆಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ಬಡವರ ಹೊಟ್ಟೆಗೆ ಹೊಡಿಬೇಡಿ, ಬಡವರಿಗೆ ಕೋಪ ತರಿಸಬೇಡಿ, ಬಡವರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಏನು ಬಸವರಾಜು ತಾನೆ, ಬಸವರಾಜು ಮತ್ತೆ ಅವ್ರ ಮನೆಯವರಿಗೆ ಧೈರ್ಯವಾಗಿರಪ್ಪ. ನಿಮ್ಮ ತಮ್ಮ ಯಾವುದೇ ಹಲ್ಕ ಕೆಲಸ ಮಾಡಿಲ್ಲ, ಯಾವುದೇ ಅತ್ಯಾಚಾರ ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ. ಯಾವುದೋ ಒಂದೇನೋ ಅನ್ಯಾಯ ಆಗ್ತಾ ಇರ್ಬೋದು, ಸಾರ್ವಜನಿಕರ ಹಣ ತಿರುಗಿ ಹಣ ಪೋಲಾಗ್ತಿದೆ ಅಂತ ಇರ್ಬೋದು, ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋದು ಸರಿನೋ ತಪ್ಪು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಅದು ಅಪರಾಧ ಅಂತ ನಾವು ಅಂದ್ಕೊಂಡಿಲ್ಲ. ಇಂಥದನ್ನ 106 ಮಾಡಿದ್ದೀವಲ್ಲ, ಅವತ್ತು ಯಾವುದೋ ಆಗಿರೋ ಕೇಸ್ ಇವತ್ತು ಅದು ನಡು ರಾತ್ರಿ ಬಂದು ನಿಮ್ಮೂರು ಅಲ್ಲ, ಅದು ಯಾವುದೋ ಊರಲ್ಲಿ ಹೋಗಿ ನೆಂಟ್ರ ಊರಿಗೆ ಹೋಗಿದ್ರು ಅವರು. ನೆಂಟ್ರ ಊರಿಗೆ ಹೋಗಿದ್ದಾಗ ಅದನ್ನು ಹುಡುಕಿ ಆ ರಾತ್ರಿ ಏನು ಇಷ್ಟು ಮಿಂಚಿನ ವೇಗದಲ್ಲಿ ಮಾಡಿದ್ರೆ
ನಮ್ಮ ಎಲ್ಲಾ ಕಳ್ಳರು ಕದಿರು ಬೆಂಗಳೂರಲ್ಲಿರೋರೆಲ್ಲ ಇವಾಗ ಪರಪ್ಪನಗರ ಜೈಲಲ್ಲಿ ತುಂಬಿಕೊಂಡ್ಬೇಕಾಗಿತ್ತು ಪೊಲೀಸರು. ಈ KRS ಪಕ್ಷದವ್ರ ಮೇಲೆ ಮಾಡುವಂತಹ ಕಾರ್ಯಾಚರಣೆಯನ್ನ ಅವ್ರು ಮಾಡೋದಿಲ್ಲ. ಹಾಗಾಗಿ ನೀವು ಧೈರ್ಯವಾಗಿರಿ, ರಾಜು ಅವ್ರ ಮನೆಯವ್ರಿಗೂ ಧೈರ್ಯವಾಗಿರಿ ಅಂತ ಹೇಳ್ತಾ ನಾವು ನಾನು ನಾಡಿದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಿಂಗೇಗೌಡರು ನಮ್ಮ ಪಕ್ಷದ ಉಪಾಧ್ಯಕ್ಷರ ಸಂಸ್ಥಾಪಕ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಗಿದ್ದಂಥ ಲಿಂಗೇಗೌಡರು ತೀರು ಹೋಗಿ ನಾಡಿದ್ದಕ್ಕೆ 1 ವರ್ಷ ಆಗುತ್ತೆ. ಅವರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಸವಣೂರಿನಲ್ಲಿ, ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಒಂದು ಶ್ರದ್ಧಾಂಜಲಿ ಅಥವಾ ನೆನಪಿನ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಂದಷ್ಟು ಜನ ನಾಳೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಹಾಗಾಗಿ ನಾಳೆ ಬೆಳಗ್ಗೆ ನನಗೆ ಬರೋದಕ್ಕೆ ಆಗದೆ ಹೋಗ್ಬೋದು. ನಮ್ಮ ರಘು ಜಾಣಗೆರೆಯವರು ಸೇರಿದಂತೆ ನಮ್ಮ ಪಕ್ಷದ ಮುಖಂಡರುಗಳು ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಬರ್ತಾರೆ. ಸಾಧ್ಯವಾದರೆ ಜನ ನಮ್ಮ ಪಕ್ಷದವರು ಸಹ ಬೆಳಗ್ಗೆ 9 ಗಂಟೆಗೆ ದಯವಿಟ್ಟು ಇಲ್ಲಿರಿ. 9 ಗಂಟೆಗೆ ಬಹುಶಃ ಮೊದಲ ಬ್ಯಾಚಲ್ಲೇ ಅವರನ್ನು ಇಬ್ಬರು ಸೈನಿಕರನ್ನ KRS ಪಕ್ಷದ ಸೈನಿಕರನ್ನ ಹೊರಗೆ ಕಳುಹಿಸ್ತಾರೆ. ಅವ್ರನ್ನ ಸ್ವಾಗತಿಸಿ ಧೈರ್ಯ ತುಂಬಿ. ಆದರೆ ಈ ಸಂದರ್ಭದಲ್ಲಿ KRS ಪಕ್ಷದವರು ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಜಾಸ್ತಿನೇ ಹುಷಾರಾಗಿರಿ. ಅನಗತ್ಯವಾಗಿ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಕರಣಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಬಾರ್ದು. ಅವರೇನು ನಾವೇನು ತಪ್ಪು ಮಾಡದೇ ಇರ್ಬೋದು, ಆದರೆ ಪೊಲೀಸರು ಮೊನ್ನೆ ಎಲ್ಲಪ್ಪ ಎಲ್ಲಣ್ಣ ನೀನೆಲ್ಲೋಣ ಯಾರಿಗೊಲ್ಲ ನಮ್ಮ ರಘು ಜೊತೆಗಿದ್ದವ್ರನ್ನ ಹೊಡೆದಿದ್ರು, ಶ್ರೀನಿವಾಸ ಮೂರ್ತಿಗೆ ಮತ್ತೆ ಇನ್ನೊಬ್ಬರಿಗೆ ಚೆನ್ನೈನಿಗೆ. ಅವಳಂತೂ ಬಾಬಾ ಆ ಹೆಣ್ಣು ಮಗಳು ಹೆಲ್ಮೆಟ್ ಅಲ್ಲಿ ಹೊಡೆದಿದ್ದು, ಬಹಿರಂಗವಾಗಿ ಹೊಡೆದಿದ್ದು ನೋಡಿದ್ವಿ. ಇನ್ನೂ ಏನೂ ಆಗಿಲ್ಲ, ಅದಕ್ಕೆ ಒಳಗಡೆ ಹೇಳ್ಕೊಂಡು ಹೋಗುವ ಒಳಗಡೆ ಹೊಡೆದ್ರಂತೆ. ಹಾಗಾಗಿ ಯಾವನೋ ತಲೆ ಕೆಟ್ಟವನೋ ಹೊಡಿಬಾರ ಜಾಗಕ್ಕೆ ಹೊಡೆದ್ಬಿಟ್ರೆ ಅಪಾಯ ನಮಗಾಗುತ್ತೆ. ಹಾಗಾಗಿ ಅದು ಆ ತನಕ ಅವಕಾಶ ಕೊಡೋದ್ ರೀತಿಯಲ್ಲಿ ನ್ಯಾಯವಾಗಿರೋಣ, ಧೈರ್ಯವಾಗಿರೋಣ. ಹೆದರ್ಬೇಕು, ದಾಸಪ್ಪನಿಗೆ ಎದುರ್ಲಿ, ಅದೇನೋ ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲಗಂಟೆಗೆ ಎದುರ್ತೀವ. ಎದುರಿದ್ದಿದ್ರೆ ನಾವು ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ, ರಾಜ್ಯದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಆಗ್ತಾ ಇರ್ಲಿಲ್ಲ. ಇವತ್ತು KRS ಪಕ್ಷ ಹೆಸರು ಹೇಳ್ಕೊಂಡು ಭ್ರಷ್ಟ ಬಿಜೆಪಿ, ಕಾಂಗ್ರೆಸ್, JDS ನ ಕಾರ್ಯಕರ್ತರು ಇವತ್ತು KRS ಪಕ್ಷ ಹೆಸರು ಹೇಳಿ ಲಂಚ ಕೊಡದೆ ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ. ಆ ಶಕ್ತಿ ಎಲ್ಲಿಂದ ಬಂತು? ನಮ್ಮ ಧೈರ್ಯ ಮತ್ತು ನಾವು ನಂಬ್ಕೊಂಡು ಬಂದಂತ ಸಿದ್ಧಾಂತಗಳು, ನಮ್ಮ ಶೀಲ ಮತ್ತು ಶಿಸ್ತಿನಿಂದಾಗಿ. ಹಾಗಾಗಿ ದಯವಿಟ್ಟು ನಾಳೆ ಎಲ್ಲ ಸಾಧ್ಯವಾದವರು ಪರಪ್ಪನಗರ ಜೈಲ್ ಹತ್ರ ಬಂದು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಹೋಗಿ. ಇನ್ನು ತಿಪ್ಪೆ ಎಷ್ಟು ಗೊತ್ತು ಪಾಪ, ಅವ್ರ ಮನೆಯಲ್ಲೂ ಬಹಳ ಭಯಗೊಂಡಿದ್ದಾರೆ. ಮನೆಯವರು ಧೈರ್ಯವಾಗಿರಬೇಕು. ಹಾಗಾಗಿ ಮನೆಯ ವಾತಾವರಣ ನೋಡಿಕೊಂಡು ಒಂದಷ್ಟು ಹೋರಾಟಗಳಿಗೆ ಹೋಗಿ. ನಿಮ್ಮ ಜೊತೆಗೆ KRS ಪಕ್ಷ ಇರುತ್ತೆ. ಅದಕ್ಕೆ ಬೇರೆ ನಾವು ಮಾತ್ರ ಚೆನ್ನಾಗಿದ್ಕೊಂಡು ಮಿಕ್ಕವರೆಲ್ಲ ಹೋಗ್ಲಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಮೇಲೇನೆ 13 ಕೇಸ್ ಇದೆ. ರಘು ಮೇಲೆ ಎಷ್ಟಪ್ಪ, ಒಂದು 2 ಹೇಳಿದ್ಯಾ? 10 ಆಗಿದೆ. ಮಹೇಶ್ ರೆಡ್ಡಿ ಮೇಲೆ ಒಂದು 20 ಆಗಿದ್ಯತ್ತೆ. ಹಾಗಾಗಿ ನಾವು ಬಿಡುಗಡೆ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಳ್ಬೋದಿತ್ತು, ಚಾಲನೆ ಮಾಡ್ಬೋದಿತ್ತು. ಆದರೆ ಎಲ್ರಿಗೂ ಅದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾಗೆ ನಾನು ನಿಮ್ಗೆಲ್ರಿಗಿಂತ ಜಾಸ್ತಿ ನಾನೇ ಕೊಡ್ಗೆ ಹೋಗ್ತಾ ಇದ್ದೀನಿ. 11 ವರ್ಷ ಆಗ್ತಾ ಬಂತು ಒಂದು ಪ್ರಕರಣ. ನಾನು ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗ DK ರವಿ ಸಾವಿನ ಪ್ರಕರಣದ ಸಂದರ್ಭದಲ್ಲಿ ಆದಂತಹ ಒಂದು ಹೋರಾಟದ್ದು ಇವತ್ತು ನಡೀತಾ ಇದೆ, ವಾರ ಬರ್ತಾ ಇದೆ ಈಗ. ಸೊ ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳಿದೆ. ಹಾಗಾಗಿ ನಿಮ್ಮ ಕೌಟುಂಬಿಕ ಇದನ್ನು ನೋಡಿಕೊಂಡು ದೇಶಕ್ಕಾಗಿ ನಾನು ಕೆಲವೊಂದು ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಮತ್ತೆ ನನ್ನ ಕುಟುಂಬಕ್ಕೆ ಯಾವ ತರಹದ ಸಮಸ್ಯೆನೂ ಆಗಲ್ಲ ನಾನು ಈ ತರದ ಹೋರಾಟಗಳು ಮಾಡಿದ್ರೆ ಅನ್ನುವಂಥದ್ದು. ದಯವಿಟ್ಟು ಧೈರ್ಯವಾಗಿ ಮುಂದೆ ಬನ್ನಿ. ಸ್ವಾತಂತ್ರ್ಯ ಹೋರಾಟದ ರೀತಿ ಮುಂದಕ್ಕೆ ಇವತ್ತಲ್ಲ ನಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗ ಈ ಎಲ್ಲ ಪೊಲೀಸರು ಸುಳಿದು ಹಾಕಿರೋರ ಮೇಲೆ ಎಲ್ಲ ಕ್ರಮ ಆಗುತ್ತೆ. ಮತ್ತೆ ನಮ್ಮೆಲ್ಲ ಕೇಸುಗಳನ್ನ ನಾವು ವಜಾ ಮಾಡಿಸ್ಕೊಳ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಪಕ್ಷಕ್ಕೆ. ಮೊನ್ನೆ ಒಂದು 15 ದಿವಸದ ಹಿಂದೆ ಕನ್ನಡಿಗರ ಆಗ್ರಹ ಸಮಾವೇಶದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ನಾಡು ನುಡಿಗಾಗಿ ಹೋರಾಟ ಮಾಡಿದಂತಹ ಕನ್ನಡ ಪರ ಹೋರಾಟಗಾರರ ಮೇಲೆ ಹಾಕಿರುವಂತಹ ದೂರುಗಳಲ್ಲಿ, ಕೇಸುಗಳಲ್ಲಿ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಕ್ರಿಮಿನಲ್ ಕೃತ್ಯ ನಡೆದಿಲ್ಲ ಅಂದ್ರೆ, ಅಪರಾಧ ಕೃತ್ಯ ನಡೆದಿಲ್ಲ ಅಂದ್ರೆ ಅವ್ರ ಮೇಲೆ ಬರೀ ರಸ್ತೆ ತಡೆಗೋ, ಹೋರಾಟಕ್ಕೋ, ಅನುಮತಿ ಇಲ್ಲದೆ ಧರಣಿ ಮಾಡಿರೋದಕ್ಕೋ ಕೇಸುಗಳು ಹಾಕಿದ್ರೆ ಅಂತ ಎಲ್ಲ ಪ್ರಕರಣಗಳನ್ನ ಸರ್ಕಾರ ವಜಾ ಮಾಡಬೇಕು, ವಾಪಸ್ ಪಡೆಯಬೇಕು ಅಂತ. ಸೊ ಹಾಗೆ ಮಾಡ್ತಾನೆ ಬಂದಿದೆ ಸರ್ಕಾರ. ಆದ್ರೆ ನಾವು ಇದೇ ಪ್ರಕರಣಗಳನ್ನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಪಕ್ಷದವರ ಮೇಲೆ ಹಾಕಿರುವಂತಹ ಎಲ್ಲ ಕೇಸುಗಳನ್ನ ಅದರ ಮೆರಿಟ್ ಮೇಲೆ, ನಮ್ಮ ಪಕ್ಷದವರು ಮಾಡಿರುವಂತಹ ಪ್ರಾಮಾಣಿಕ ಹೋರಾಟಗಳನ್ನ ಮೆರಿಟ್ ಮೇಲೆ ಗಮನಿಸಿ ಆ ಎಲ್ಲಾ ಕೇಸುಗಳನ್ನು ನಾವು ವಾಪಸ್ ಪಡಿತೀವಿ. ಹಾಗಾಗಿ ಇವತ್ತಲ್ಲ ಯಾವತ್ತೋ ಒಂದು ದಿವಸ ಹಾಗೆ ಆಗುತ್ತೆ, ಇದು ಆಗಲೇಬೇಕು. ಕೋರ್ಟಿನಾದ್ರು ಪಡಿತೀವಿ, ವಾಪಸ್ ರದ್ದು ಮಾಡಿಸ್ತೀವಿ, ಅಥವಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಸಹ ನಾವು ರದ್ದು ಮಾಡಿಸ್ತೀವಿ. ಇವ್ಯಾವನ್ನು ದೊಡ್ಡ ವಿಚಾರಗಳಲ್ಲ. ಆದ್ರೆ ಹುಷಾರಾಗಿ ಮಾಡಿ. ತಲೆ ಕೆಟ್ಟವರು ಇದ್ದಾಗ ಸ್ವಲ್ಪ ಹುಷಾರಾಗಿರಿ, ತಲೆ ಹೋಗುವಂತಹ ಇದಕ್ಕೆ ಮುಂದಾಗಬೇಡಿ ಅಂತ ಕೇಳ್ಕೊಳ್ತಾ ಇವತ್ತು ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಸೈನಿಕರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಏನಾದ್ರು ಹೇಳ್ಬೇಕಾರು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ,
ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಬೆಂಬಲಿಸಿ ವೋಟ್ ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಗೆ ಸಪೋರ್ಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಕರ್ನಾಟಕ ಮಾತೆಗೆ ಜೈ ಕನ್ನಡ ಭುವನೇಶ್ವರಿಗೆ ಜೈ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡ ಮಾರ್ಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕೆಆರ್ಎಸ್ ನಮಸ್ಕಾರ ಶುಭರಾತ್ರಿ ಥ್ಯಾಂಕ್ ಯು